ನಮಸ್ಕಾರಗಳು. ದಿನ 24 ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಅಧ್ಯಾಯ 7 ವಿವಾದಗಳ ಇತ್ಯರ್ಥ ಕಲಂ 43 ಆದೇಶಗಳು ಮುಂತಾದವುಗಳ ಅಮಲ್ಜಾರಿ ಕಲಂ 43(2) ಕಲಂ 43(2) ಈ ಅಧಿನಿಯಮದಲ್ಲಿ ಏನೇ ಇದ್ದರೂ 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ಆದೇಶ ತೀರ್ಮಾನ ಅಥವಾ ಅವಾರ್ಡಿನ ಅಮಲ್ಜಾರಿ ಬಿಡುಗಡೆ ಅಥವಾ ನೆರವೇರಿಸುವಿಕೆಗೆ ಸಂಬಂಧಿಸಿದ ಅಥವಾ 1ನೇ ಉಪಪ್ರಕರಣದ ಸಿ ಖಂಡದ ಅನುಸರಣೆಯಲ್ಲಿ ಅಂತಹ ಆದೇಶ ತೀರ್ಮಾನ ಅಥವಾ ಅವಾರ್ಡನ್ನು ಜಾರಿಗೊಳಿಸಿದಾಗ ನಡೆದ ಮಾರಾಟವನ್ನು ಸ್ಥಿರೀಕರಿಸುವುದಕ್ಕೆ ಅಥವಾ ರದ್ದುಗೊಳಿಸುವುದಕ್ಕೆ ಸಂಬಂಧಿಸಿದ ಅಥವಾ 44ನೇ ಪ್ರಕರಣದ ಅಡಿಯಲ್ಲಿ ಮಾಡಿದ ಯಾವುದೇ ಸ್ವತ್ತಿನ ಜಪ್ತಿಯನ್ನು ಕುರಿತ ಯಾವುದೇ ಕ್ಲೇಮು ಅಥವಾ ಆಕ್ಷೇಪಣೆಗೆ ಸಂಬಂಧಿಸಿದ ಅಥವಾ ಸದರಿ ಸಿ ಖಂಡದನ್ವಯ ಅಮಲ್ಜಾರಿಯ ಪ್ರತಿಯೊಂದು ಪ್ರಶ್ನೆಯನ್ನು ಯಾರ ಮುಂದೆ ಅಂಥ ಪ್ರಶ್ನೆ ಬರುವುದೋ ಆ ರಿಜಿಸ್ಟ್ರಾರ್ ಅಥವಾ ಪ್ರಾಧಿಕೃತ ವ್ಯಕ್ತಿಯು ಆದೇಶದ ಮೂಲಕ ನಿರ್ಧರಿಸತಕ್ಕದ್ದು. ಕಲಂ 43(2)(b) ಕಲಂ 43(2)(b)(1) 44ನೇ ಪ್ರಕರಣದ ಅಡಿಯಲ್ಲಿ ಮಾಡಲಾದ ಯಾವುದೇ ಸ್ವತ್ತಿನ ಜಪ್ತಿ ಅಥವಾ ಈ ಪ್ರಕರಣದ 1ನೇ ಉಪಪ್ರಕರಣದ ಸಿ ಖಂಡದನ್ವಯ ಮಾಡಿದ ಅಮಲ್ಜಾರಿ ಕುರಿತಂತೆ ಸದರಿ ಸ್ವತ್ತು ಅಂಥ ಜಪ್ತಿಗೆ ಗುರಿಯಾಗುವುದಿಲ್ಲವೆಂಬ ಕಾರಣದ ಮೇಲೆ ಯಾವುದೇ ಕ್ಲೇಮು ಸಲ್ಲಿಸಲಾಗಿದ್ದರೆ ಅಥವಾ ಆಕ್ಷೇಪಣೆ ಮಾಡಲಾಗಿದ್ದರೆ ರಿಜಿಸ್ಟ್ರಾರ್ ಅಥವಾ ಪ್ರಾಧಿಕೃತ ವ್ಯಕ್ತಿಯು ಕ್ಲೇಮು ಅಥವಾ ಆಕ್ಷೇಪಣೆಯ ತನಿಖೆಯನ್ನು ಕೈಗೊಳ್ಳತಕ್ಕದ್ದು. ಪರಂತು ರಿಜಿಸ್ಟ್ರಾರ್ ಅಥವಾ ಪ್ರಾಧಿಕೃತ ವ್ಯಕ್ತಿಯು ಕ್ಲೇಮು ಅಥವಾ ಆಕ್ಷೇಪಣೆಯನ್ನು ಉದ್ದೇಶಪೂರ್ವಕವಾಗಿ ಅಥವಾ ಅನಗತ್ಯವಾಗಿ ವಿಳಂಬಗೊಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟರೆ ಆತನು ಅಂಥ ತನಿಖೆಯನ್ನು ನಿರಾಕರಿಸಿ ಆದೇಶ ಮಾಡತಕ್ಕದ್ದು. ಕಲಂ 43(2)(b)(2) ಸದರಿ ತನಿಖೆಯ ತರುವಾಯ ರಿಜಿಸ್ಟ್ರಾರನಿಗೆ ಅಥವಾ ಪ್ರಾಧಿಕೃತ ವ್ಯಕ್ತಿಗೆ ಕ್ಲೇಮು ಅಥವಾ ಆಕ್ಷೇಪಣೆಯಲ್ಲಿ ತಿಳಿಸಲಾದ ಕಾರಣಕ್ಕಾಗಿ ಅಂಥ ಸ್ವತ್ತು ಜಪ್ತಿಯ ದಿನಾಂಕದಂದು ಯಾವ ವ್ಯಕ್ತಿ ಅಥವಾ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ವಿರುದ್ಧವಾಗಿ ಒಂದು ಆದೇಶ ತೀರ್ಮಾನ ಅಥವಾ ಅವಾರ್ಡನ್ನು ಪಡೆದುಕೊಳ್ಳಲಾಗಿದೆಯೋ ಅಥವಾ ಹೊರಡಿಸಲಾಗಿದೆಯೋ ಅವರ ಅಥವಾ ತೀರ್ಪುವಣಿಯ ಇಲ್ಲಿ ಇನ್ನು ಮುಂದೆ ಈ ಪ್ರಕರಣದಲ್ಲಿ ತೀರ್ಪುವಣಿಯೆಂದು ಉಲ್ಲೇಖಿಸಲಾಗುವುದು ನಂಬಿಗಸ್ಥ ವ್ಯಕ್ತಿಯ ಸ್ವಾಧೀನತೆಯಲ್ಲಿರಲಿಲ್ಲವೆಂದು ಅಥವಾ ತೀರ್ಪುವಣಿಗೆ ಬಾಡಿಗೆ ಸಂದಾಯ ಮಾಡುತ್ತಿರುವ ಬಾಡಿಗೆದಾರ ಅಥವಾ ಇತರ ವ್ಯಕ್ತಿಯ ಅನುಭೋಗದಲ್ಲಿಲ್ಲವೆಂದು ಮನವರಿಕೆಯಾದರೆ ಅಥವಾ ಸದರಿ ದಿನಾಂಕದಂದು ತೀರ್ಪುವಣಿಯ ಸ್ವಾನತೆಯಲ್ಲಿದ್ದು ಹಾಗೆ ಸ್ವಾಧೀನತೆಯಲ್ಲಿರುವುದು ಆತನಿಗಾಗಿ ಆಗಿರದೆ ಅಥವಾ ಆತನ ಸ್ವಂತ ಸ್ವತ್ತಾಗಿರದೆ ಇತರ ಯಾರೇ ವ್ಯಕ್ತಿಗಳಿಗಾಗಿ ಅಥವಾ ಆತನ ನಂಬಿಗಸ್ತನಿಗಾಗಿ ಅಥವಾ ಭಾಗಶಃ ಆತನಿಗಾಗಿ ಮತ್ತು ಭಾಗಶಃ ಇತರ ಯಾವನೇ ವ್ಯಕ್ತಿಗಾಗಿ ಎಂದು ಮನವರಿಕೆಯಾದರೆ ರಿಜಿಸ್ಟ್ರಾರನು ಅಥವಾ ಪ್ರಾಧಿಕೃತ ವ್ಯಕ್ತಿಯು ಸ್ವತ್ತನ್ನು ಪೂರ್ಣವಾಗಿ ಅಥವಾ ತಾನು ಯುಕ್ತವೆಂದು ಭಾವಿಸುವಷ್ಟಕ್ಕೆ ಜಪ್ತಿಯಿಂದ ಬಿಡುಗಡೆ ಮಾಡುವ ಆದೇಶವನ್ನು ಮಾಡತಕ್ಕದ್ದು. ಕಲಂ 43(2)(b)(3) ರಿಜಿಸ್ಟ್ರಾರನು ಅಥವಾ ಪ್ರಾಧಿಕೃತ ವ್ಯಕ್ತಿಯು ಆ ಸ್ವತ್ತು ಸದರಿ ದಿನಾಂಕದಂದು ತೀರ್ಪಣಿಯ ಸ್ವಂತ ಸ್ವತ್ತಾಗಿ ಆತನ ಸ್ವಾಧೀನದಲ್ಲಿತ್ತೆಂದು ಹಾಗೂ ಬೇರೊಬ್ಬ ವ್ಯಕ್ತಿಗಾಗಿರಲಿಲ್ಲವೆಂದು ಅಥವಾ ಬಾಡಿಗೆದಾರನ ಅಥವಾ ಆತನಿಗೆ ಬಾಡಿಗೆ ಸಂದಾಯ ಮಾಡುತ್ತಿರುವ ಇತರ ವ್ಯಕ್ತಿಯ ಅಧಿಭೋಗದಲ್ಲಿತ್ತೆಂದು ಮನಗಂಡರೆ ರಿಜಿಸ್ಟ್ರಾರನು ಅಥವಾ ಪ್ರಾಧಿಕೃತ ವ್ಯಕ್ತಿಯು ಕ್ಲೇಮನ್ನು ಅನುಮತಿಸತಕ್ಕದ್ದಲ್ಲ. ಕಲಂ 43(2)(b)(4) ಕ್ಲೇಮು ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸಲಾದ ಸಂದರ್ಭದಲ್ಲಿ ಯಾವ ಪಕ್ಷಕಾರನ ವಿರುದ್ಧ ಆದೇಶ ಮಾಡಲಾಗಿದೆಯೋ ಆತನು ಅಂಥ ಆದೇಶದ ದಿನಾಂಕದಿಂದ 1 ವರ್ಷದ ಅವಧಿಯೊಳಗಾಗಿ ಆತನು ಕ್ಲೇಮು ಮಾಡುವ ವಿವಾದಕ್ಕೊಳಗಾಗಿರುವ ಸ್ವತ್ತಿನ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು. ಆದರೆ ಅಂಥ ದಾವೆಯ ಫಲಿತಾಂಶಕ್ಕೆ ಒಳಪಟ್ಟು ರಿಜಿಸ್ಟ್ರಾರ್ ಅಥವಾ ಪ್ರಾಧಿಕೃತ ವ್ಯಕ್ತಿಯ ಆದೇಶವು ನಿರ್ಣಾಯಕವಾಗಿರತಕ್ಕದ್ದು. ಕಲಂ 43(a) ಶುಲ್ಕಗಳು ಸಹಕಾರಿಯು ಇತ್ಯರ್ಥಕ್ಕೆ ಸಲ್ಲಿಸುವ ವ್ಯಾಜ್ಯ ಪ್ರಕರಣಗಳು ಹಾಗೂ ಈ ಅಧಿನಿಯಮದಡಿಯಲ್ಲಿ ಹೊರಡಿಸಲಾದ ಆದೇಶಗಳನ್ನು ಜಾರಿಗೊಳಿಸುವ ಮತ್ತು ವ್ಯಾಜ್ಯಗಳ ಸಂಬಂಧದಲ್ಲಿ ಅರ್ಜಿಗಳೊಂದಿಗೆ ಪಾವತಿಸಬೇಕಾದ ಶುಲ್ಕದ ಮೊತ್ತವನ್ನು ಸಹಕಾರಿಗಳ ರಿಜಿಸ್ಟ್ರಾರನು ಕಾಲಕಾಲಕ್ಕೆ ಅಧಿಸೂಚಿಸತಕ್ಕದ್ದು. ಕಲಂ 44 ಅವಾರ್ಡ್ ಅಥವಾ ಆದೇಶಕ್ಕೆ ಮುಂಚೆ ಸ್ವತ್ತಿನ ಜಪ್ತಿ. ಕಲಂ 44(1) ಅರ್ಜಿ ವರದಿ ವಿಚಾರಣೆಯಿಂದ ಅಥವಾ ಅನ್ಯಥಾ ರಿಜಿಸ್ಟ್ರಾರನು ಯಾವೊಬ್ಬ ವ್ಯಕ್ತಿಯು ಈ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ತನ್ನ ವಿರುದ್ಧ ಮಾಡಬಹುದಾದ ಯಾವುದೇ ಆದೇಶ ತೀರ್ಮಾನ ಅಥವಾ ಅವಾರ್ಡಿನ ಜಾರಿಯನ್ನು ವಿಳಂಬಗೊಳಿಸುವ ಅಥವಾ ತಡೆಯುವ ಉದ್ದೇಶದಿಂದ ಕಲಂ 44(1)(a) ತನ್ನ ಸ್ವತ್ತನ್ನು ಪೂರ್ತಿಯಾಗಿ ಅಥವಾ ಭಾಗಶಃ ವಿಲೆ ಮಾಡಲು ಮುಂದಾಗಿರುವನೆಂದು ಅಥವಾ ಕಲಂ 44(1)(b) ರಿಜಿಸ್ಟ್ರಾರ್ ಮಧ್ಯಸ್ಥಗಾರ ಅಥವಾ ಸಂದರ್ಭಾನುಸಾರ ಸಮಾಪಕನ ಅಧಿಕಾರ ವ್ಯಾಪ್ತಿಯಿಂದ ತನ್ನ ಸ್ವತ್ತನ್ನು ಪೂರ್ಣವಾಗಿ ಅಥವಾ ಅದರ ಯಾವುದೇ ಭಾಗವನ್ನು ಸಾಗಿಸಲು ಮುಂದಾಗಿರುವನೆಂದು
ಮನಗಂಡರೆ ಸೂಕ್ತ ಭದ್ರತೆ ನೀಡಿದ್ದ ಹೊರತು ಅವನು ಸದರಿ ಸ್ವತ್ತಿನ ಜಪ್ತಿಗಾಗಿ ನಿರ್ದೇಶನ ನೀಡಬಹುದು ಹಾಗೂ ಅಂಥ ಜಪ್ತಿಯು ಸಕ್ಷಮ ಸಿವಿಲ್ ನ್ಯಾಯಾಲಯದಿಂದ ಮಾಡಲಾದ ಜಪ್ತಿಯಂತೆಯೇ ಪರಿಣಾಮ ಹೊಂದಿರತಕ್ಕದ್ದು. ಕಲಂ 44(2) ರಿಜಿಸ್ಟ್ರಾರನು 1ನೇ ಉಪಪ್ರಕರಣದ ಅಡಿಯಲ್ಲಿ ಸ್ವತ್ತಿನ ಜಪ್ತಿಗೆ ನಿರ್ದೇಶನ ನೀಡಿದ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಸ್ವತ್ತನ್ನು ಹಾಗೆ ಜಪ್ತಿ ಮಾಡಲಾಗಿದೆಯೋ ಆತನಿಗೆ ನಿರ್ದಿಷ್ಟ ಅವಧಿಯೊಳಗಾಗಿ ತಾನು ಸೂಕ್ತವೆಂದು ಭಾವಿಸುವ ಭದ್ರತೆಯನ್ನು ಒದಗಿಸಬೇಕೆಂದು ತಿಳಿಸಿ ನೋಟಿಸು ನೀಡತಕ್ಕದ್ದು ಹಾಗೂ ಆ ವ್ಯಕ್ತಿಯು ಹಾಗೆ ಕೇಳಲಾದ ಭದ್ರತೆಯನ್ನು ಒದಗಿಸಲು ತಪ್ಪಿದರೆ ರಿಜಿಸ್ಟ್ರಾರನು ಆದೇಶವನ್ನು ಸ್ಥಿರೀಕರಿಸಬಹುದು ಹಾಗೂ ಪೂರ್ವೋಕ್ತ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ವಿವಾದದ ತೀರ್ಮಾನದ ತರುವಾಯ ಅಥವಾ ವ್ಯವಹರಣೆಗಳು ಪೂರ್ಣಗೊಂಡ ತರುವಾಯ ಕ್ಲೈಮಿಗೆ ಅವಾರ್ಡ್ ನೀಡಲಾಗಿದ್ದರೆ ಹಾಗೆ ಜಪ್ತಿಯಾದ ಸ್ವತ್ತಿನ ವಿಲೆಗೆ ನಿರ್ದೇಶನ ನೀಡಬಹುದು. ಕಲಂ 44(3) ಈ ಪ್ರಕರಣದ ಅಡಿಯಲ್ಲಿ ಮಾಡಲಾದ ಜಪ್ತಿಯು ಹಾಗೆ ಜಪ್ತಿ ಮಾಡಲಾದುದರ ಸಂಬಂಧದ ವ್ಯವಹರಣೆಗಳಿಗೆ ಪಕ್ಷಕಾರರಲ್ಲದ ವ್ಯಕ್ತಿಗಳಿಗೆ ಸ್ವತ್ತಿನ ಜಪ್ತಿಗೆ ಮುಂಚೆ ಇದ್ದ ಹಕ್ಕುಗಳಿಗೆ ಬಾಧಕವಾಗತಕ್ಕದ್ದಲ್ಲ ಅಥವಾ ಯಾವ ವ್ಯಕ್ತಿಯ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆಯೋ ಆತನ ವಿರುದ್ಧ ಡಿಕ್ರಿ ಹೊಂದಿರುವ ವ್ಯಕ್ತಿಯು ಜಪ್ತಿಗೆ ಗುರಿಯಾದ ಸ್ವತ್ತಿನ ಮಾರಾಟಕ್ಕಾಗಿ ಅಂಥ ಡಿಕ್ರಿಯನ್ನು ಜಾರಿಗೊಳಿಸಲು ಅರ್ಜಿ ಸಲ್ಲಿಸುವುದಕ್ಕೆ ಬಾಧಕವಾಗತಕ್ಕದಲ್ಲ. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 7 ವಿವಾದಗಳ ಇತ್ಯರ್ಥ. ಕಲಂ 45 ವಿವಾದಗಳ ಇತ್ಯರ್ಥದ ಕಾರ್ಯವಿಧಾನ ಹಾಗೂ ರಿಜಿಸ್ಟ್ರಾರನ ಅಥವಾ ವಿವಾದವನ್ನು ತೀರ್ಮಾನಕ್ಕಾಗಿ ಕಳಿಸಿರುವ ಬೇರೊಬ್ಬ ವ್ಯಕ್ತಿಯ ಅಧಿಕಾರ ಮುಂದುವರೆಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು